ಒಳ್ಳೆ ಬೆಂದು ಅದರ ಕೆಂಪೆಲ್ಲ ನಮ್ಮ ಈ ಅಡ್ಡೆಗೆ ಬಿಟ್ಕೊಂಡಿದೆ ನೋಡಿ. ಒಳಗೆಲ್ಲ ನೋಡಿ ಅಂತೆ ಮಾವಿನ ಹಣ್ಣೆಲ್ಲ ಹಾಗಾಗಿ ಕಾಣ್ತಾ ಉಂಟು ನೋಡಿ. ತುಂಬಾ ಡಿಫ್ರೆಂಟ್ ಆದ ರೆಸಿಪಿ. ನಾನಿವತ್ತು ಪತ್ತೊಳಿ ರೆಸಿಪಿ ಮಾಡುವ ಅಂತೇಳಿ ಹೊರಟಿದ್ದೇನೆ. ಒಂದು 3 ಕಾಡು ಮಾವಿನ ಹಣ್ಣು ನಮ್ಮ ಮನೆಯಲ್ಲಿದೆ, ಅದನ್ನು ಉಪಯೋಗಿಸಿ ಈ ತೇಗದ ಎಲೆಯಲ್ಲಿ ಮಾಡುವ ಅಂತ ಹೇಳಿ. ಅದಕ್ಕೆ ತೇಗದ ಎಲೆ ಉಂಟಲ್ಲ, ತುಂಬ ಎಳಾಸು ಸಿಕ್ಕಿದ್ರೆ ಒಳ್ಳೇದಾಗ್ತದೆ ನೋಡಿ. ಈ ಥರ ಎಲೆ ಸಿಕ್ಕಿದ್ರೆ ಒಳ್ಳೇದಾಗ್ತದೆ. ಎಳಾಸು ಉಂಟು ನೋಡಿ. ತುಂಬ ಏನು ಮಾಡ್ತಾ ಇಲ್ಲ ನಾನು, ಸ್ವಲ್ಪ ಕ್ವಾಂಟಿಟಿ ಅದು ಮಾಡ್ತಾ ಇದ್ದೇನೆ. ಎಷ್ಟು ಬೇಕು ಅಷ್ಟು ತೆಗಿದ್ದೇನೆ ಎಲೆ ನೋಡಿ. ನಾನು ತೆಗಿಬೇಕಾದ್ರೆ ಇಷ್ಟು ಎಲೆಯನ್ನು ತೆಗೆದಿದ್ದೇನೆ, ಆದರೆ ನಾನು ಮಾಡೋ ಕ್ವಾಂಟಿಟಿ ಸ್ವಲ್ಪ ಕಡಿಮೆ. ಎಷ್ಟಾಗ್ತದೆ ಅಷ್ಟು ಎಲೆಗೆ ಹಾಕಿ ಬೇಯಲಿಕ್ಕೆ ಇಡುವ ನೋಡಿ. ನಾನಿಲ್ಲಿ 1 ಲೋಟ ದೋಸೆ ಅಕ್ಕಿಯನ್ನ ಒಂದು 3 ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ ನೋಡಿ. ಒಳ್ಳೆ ನಂದಿದೆ. 1 ಲೋಟ ದೋಸೆ ಅಕ್ಕಿಗೆ ನಾನಿಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲವನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇಷ್ಟು ಸಾಕಾಗ್ತದೆ. ಹಾಗೇನೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ, ಏಲಕ್ಕಿ ಪೌಡರ್ 1 ಚಮಚದಷ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸಿಗೆ ಅಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ. ನೀರೆಲ್ಲ ತೆಗೆದು ಅಕ್ಕಿಯನ್ನು ಹಾಕೋಬೇಕು. ಅಂದ್ರೆ ನಮ್ಮ ಹಿಟ್ಟುಂಟಲ್ಲ ಗಟ್ಟಿ ಗಟ್ಟಿ ಇರ್ಬೇಕು, ತುಂಬಾ ನೀರಾಗಬಾರ್ದು. ಬೆಲ್ಲವನ್ನ ಹಾಕುವ, ಹಾಗೇನೆ ತೆಂಗಿನ ತುರಿ, ಏಲಕ್ಕಿ ಪೌಡರ್ನ ಕೂಡ ಹಾಕೊಳ್ಳುವ, ರುಚಿಗೆ ತಕ್ಕಷ್ಟು ಉಪ್ಪು. ನೀರೆಲ್ಲ ಏನ್ ಹಾಕೋದು ಬೇಡ, ಬೆಲ್ಲ ನೀರಾಗ್ತದೆ, ಮತ್ತೆ ನೋಡ್ಕೊಂಡು ಬೇಕಾದ್ರೆ ಸೇರಿಸುವ. ನೋಡಿ, ನಾವು ಈ ತರ ತರಿಯಾಗಿ ರುಬ್ಬಿಕೊಳ್ಬೇಕು. ತುಂಬಾ ಸಣ್ಣಗೆ ರುಬ್ಬಿಕೊಳ್ಳೋದು ಬೇಡ. ತುಂಬಾ ಸಣ್ಣಗೆ ರುಬ್ಬಿಕೊಂಡ್ರೆ ಉಂಟಲ್ಲ ಅದೊಂಥರ ಅಂಟಂಟಾಗ್ತದೆ. ಈ ತರ ಇದ್ರೆ ಒಳ್ಳೇದಾಗ್ತದೆ ನೋಡಿ. ನಾನಿಲ್ಲಿ ಸ್ವಲ್ಪ ಕೂಡ ನೀರು ಹಾಕ್ಲಿಲ್ಲ, ಬೆಲ್ಲನೇ ನೀರು ಬಿಟ್ಕೊಂಡು ಈ ತರ ಆಗಿದೆ. ಅದಕ್ಕೆ ನಾವು ಬೆಲ್ಲ ಹಾಕಿದಾಗ ನೋಡ್ಕೊಂಡು ನೀರು ಸೇರಿಸ್ಬೇಕಂತ ಹೇಳಿದ್ ನಾನು, ಅಂದ್ರೆ ಅದು ಬೇಗ ನೀರಾಗ್ತದೆ. ಪತ್ತೊಳಿ ಮಾಡ್ಲಿಕ್ಕೆ ನಾನಿಲ್ಲಿ 2 ಕಾಡು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ಈ ತರ ಸಿಪ್ಪೆ ಮಾತ್ರ ಫಸ್ಟ್ ತೆಗೆಯುವ. ಕಾಡು ಮಾವಿನ ಹಣ್ಣೆಲ್ಲ ಸಿಪ್ಪೆ ಎಲ್ಲ ಬೇಗ ಬಿಟ್ಟು ಬರ್ತದೆ, ಅಂದ್ರೆ ಅದರಲ್ಲಿ ಸಿಪ್ಪೆ ಜಾಸ್ತಿ ದಪ್ಪ ಇರುದಿಲ್ಲ ನೋಡಿ. ಎಷ್ಟು ತೆಳುವಾಗಿರ್ತದೆ. ಏನು ಮಾವಿನ ಹಣ್ಣು ಸಿಕ್ಕಿದ್ರೆ ಕೂಡ ಅದರಿಂದ ಏನಾದ್ರೂ ರೆಸಿಪಿ ಮಾಡ್ತೇವೆ. ಇವಾಗ ನಮ್ಮ ಕಾಡಲ್ಲೇ ಬಿದ್ದಂತಹ ಮಾವಿನ ಹಣ್ಣು ಸಿಕ್ಕಿತ್ತು, ಅದರಿಂದ ಒಂದು ಒಳ್ಳೆ ರೆಸಿಪಿ ಮಾಡುವ ಅಂತ ಹೇಳಿ ಹೊರಟಿದ್ದು. ಒಳ್ಳೆ ಹಣ್ಣಾದ ಮಾವಿನ ಹಣ್ಣು. ಈ ತರ ರೆಸಿಪಿ ಮಾಡ್ಬೇಕಾದ್ರೆ ಮಾವಿನ ಹಣ್ಣು ಸ್ವಲ್ಪ ಸ್ವೀಟ್ ಇದ್ರೆ ಒಳ್ಳೇದಾಗ್ತದೆ. ಒಳ್ಳೆ ಪರಿಮಳ ಕೂಡ ಬರ್ತಾ ಇತ್ತು. ಈ ಮಾವಿನ ಹಣ್ಣು ಸ್ವೀಟ್ ಇದೆ. ನಮಗೆ ಮಾವಿನ ಫ್ಲೇವರ್ ಬರಬೇಕು ನಮ್ಮ ಪತ್ತೋಳಿಯಲ್ಲಿ, ಅದಕ್ಕಾಗಿ ಸ್ವಲ್ಪ ಮಾವಿನ ಹಣ್ಣು ಹಾಕಿದ್ರೆ ಕೂಡ ಸಾಕಾಗ್ತದೆ. ನಿಮ್ಮ ಹತ್ರ ಕಸಿ ಮಾವಿನ ಹಣ್ಣು ಇದ್ರೆ ಕೂಡ ಈ ತರ ಮಾಡ್ಕೋಬಹುದು, ಅದು ಕೂಡ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ಈ ತರ ಚಿಕ್ಕದಾಗಿ ಪೀಸ್ ಮಾಡಿಕೊಂಡ್ರೆ ಆಯ್ತು ನೋಡಿ. ನೋಡಿ, 2 ಮಾವಿನ ಹಣ್ಣಲ್ಲಿ ಇಷ್ಟು ಹಣ್ಣು ಸಿಕ್ಕಿದೆ. ಅದನ್ನ ಎಷ್ಟಾಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೇನೆ ನೋಡಿ. ಒಳ್ಳೆ ಹಣ್ಣಾದ ತುಂಬಾ ಸ್ವೀಟ್ ಇರುವಂತ ಮಾವಿನ ಹಣ್ಣಿದು. ಎಲೆಯನ್ನೆಲ್ಲ ಚೆನ್ನಾಗಿ ತೊಳೆದಿದ್ದೇನೆ. ಇನ್ನಿದಕ್ಕೆ ರೆಡಿ ಮಾಡಿದ ಹಿಟ್ಟನ್ನ ಹಾಕುವ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡುವ. ನಾನಿಲ್ಲೊಂದು 2 ಸ್ಪೂನ್ ಆಗುವಷ್ಟು ಹಿಟ್ಟನ್ನ ಹಾಕ್ತಾ ಇದ್ದೇನೆ. ಅದನ್ನು ತೆಳುವಾಗಿ ಸವರ್ತೇನೆ ನೋಡಿ. ಎಷ್ಟು ತೆಳುವಾಗ್ತದೆ ಅಷ್ಟು ತೆಳುವಾಗಿ ಇದನ್ನ ಸವರಿಕೊಳ್ಳುವ. ತೇಗದ ಎಲೆಯಲ್ಲಿ ನಾವು ಪತ್ತೋಳಿಯನ್ನ ಮಾಡೋದ್ರಿಂದ ಈ ತೇಗದ ಎಲೆ ಕಲರ್ ಕೂಡ ಬಿಡ್ತದೆ, ಮತ್ತೆ ಅದು ಒಳ್ಳೆ ಪರಿಮಳ, ಹಾಗೆ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರ್ತದೆ. ಇನ್ನು ನಾವು ಇದರ ಮೇಲ್ಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಈ ಮಾವಿನ ಹಣ್ಣು ಅದನ್ನು ಹಾಕೊಳ್ತಾ ಇದ್ದೇನೆ. ಈ ಪತ್ತೋಳಿಯಲ್ಲಿ ಮಾವಿನ ಹಣ್ಣೇ ಡಿಫ್ರೆಂಟ್. ಅದನ್ನು ಸರಿ ಅಡ್ಡಕ್ಕೆ ಮಡಚುವ. ಇಡ್ಲಿ ಪಾತ್ರದಲ್ಲಿ ಆಲ್ರೆಡಿ ನಾನು ನೀರಿಟ್ಟಿದ್ದೇನೆ, ನೀರು ಚೆನ್ನಾಗಿ ಕಾದಿದೆ. ಇನ್ನು ನಾವು ರೆಡಿ ಮಾಡಿದಂತಹ ಪತ್ತೋಳಿಯನ್ನು ಇದರಲ್ಲಿ ಬೇಯಲಿಕ್ಕೆ ಇಡ್ತಾ ಬರುವ. ಇದೆಲ್ಲ ಸ್ವೀಟ್ ರೆಸಿಪಿ, ಮಕ್ಕಳಿಗೆ ಇಷ್ಟ ಆಗ್ತದೆ, ಮತ್ತೆ ದೊಡ್ಡವರಿಗೆ ಯಾರಿಗೆ ಸ್ವೀಟ್ ಇಷ್ಟ ಅವರಿಗೆಲ್ಲ ಈ ತರ ರೆಸಿಪಿ ಇಷ್ಟ ಆಗ್ತದೆ. ಪತ್ತೋಳಿ ಅಂತ ಹೇಳಿದ್ರೆ ಈ ಅರಶಿನ ಎಲೆಯಲ್ಲಿ ಹೆಚ್ಚಾಗಿ ನಮ್ಮ ಕಡೆ ಮಾಡ್ತಾರೆ. ಆದ್ರೆ ನಾನಿವತ್ತು ತೇಗದ ಎಲೆಯನ್ನು ಉಪಯೋಗಿಸಿಕೊಂಡು ಮಾವಿನ ಹಣ್ಣನ್ನ ಹಾಕಿ ಒಂದು ವಿಭಿನ್ನವಾದ ಶೈಲಿಯಲ್ಲಿ ಮಾಡ್ತಾ ಇದ್ದೇನೆ ನೋಡಿ. 1 ಲೋಟ ಅಕ್ಕಿಯಲ್ಲಿ 5 ಪತ್ತೋಳಿ ರೆಡಿ ಆಗಿದೆ. ಅದನ್ನ ಬೇಯಲಿಕ್ಕೆ ಇಟ್ಟಿದ್ದೇನೆ. ಒಂದು 20 ನಿಮಿಷ ಚೆನ್ನಾಗಿ ಬೇಯಲಿ.
ವಾ, ಹೇಗೆ ಕಲರ್ ಉಂಟು ನೋಡಿ. ಎಲೆಯನ್ನು ನಿಧಾನಕ್ಕೆ ತೆಗೆಯುವ. ಎಲೆ ನೋಡಿ ಎಷ್ಟು ತೆಳು ಇದೆ, ಒಳ್ಳೆ ಬೆಂದು ಅದರ ಕೆಂಪೆಲ್ಲ ನಮ್ಮ ಈ ಅಡ್ಡೆಗೆ ಬಿಟ್ಕೊಂಡಿದೆ. ನಿಧಾನಕ್ಕೆ ತೆಗಿಬೇಕು. ನೋಡಿ ಒಳಗೆಲ್ಲ ನೋಡಿ ಅಂತೆ ಮಾವಿನ ಹಣ್ಣೆಲ್ಲ ಹಾಗಾಗಿ ಕಾಣ್ತಾ ಉಂಟು ನೋಡಿ. ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನೋಡಿ. ಒಳಗಡೆ ಎಲ್ಲ ಮಾವಿನ ಹಣ್ಣು ಅಲ್ಲಲ್ಲೇ ಸಿಗ್ತದೆ ನಮಗೆ ತಿನ್ಬೇಕಾದ್ರೆ, ತುಂಬಾನೇ ಚೆನ್ನಾಗಿರ್ತದೆ. ಹೊರಗಡೆ ಕೆಂಪು ಕಲರ್ ಕಾಣ್ತಾ ಉಂಟು, ಒಳಗಡೆ ಎಲ್ಲೋ ಎಲ್ಲೋ ಕಾಣ್ತಾ ಉಂಟು ನೋಡಿ ಮಾವಿನ ಹಣ್ಣಿದ್ದು. ತುಂಬಾನೇ ಡಿಫ್ರೆಂಟ್ ಆದ ರೆಸಿಪಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪತೋಳಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾನೇ ಸುಲಭ ಮಾಡ್ಲಿಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.